ಹಳ್ಳಿಯ ಕಿಲಾಡಿ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊನ್ನೆ ತಾನೇ ಗಿಲಾವ್ ಮಾಡಿದ್ವಿ. ಅದಕ್ಕೊಂದು ಸೆಂಟ್ರ್ ಒಂದು ಡಿಸೈನ್ ಮಾಡೋಂಥ ಪ್ಲ್ಯಾನ್ ಮಾಡ್ಕೊಂಡು ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಗಸಿ ಹಚ್ತಿರೋದು. ಗಸಿ ಹಚ್ಕೊಂಡು ಮಡ್ಡಿ ಹೊಡೆಯೋದ್ರಿಂದ ಸುಕ್ಕ ಮಡ್ಡಿ ಅಲ್ವಾ, ತುಂಬ ಚೆನ್ನಾಗಿ ಹಿಡಿಯುತ್ತೆ, ಎಲ್ಲೂ ಸಹ ಬೀಳಲ್ಲ. ಡಿಸೈನ್ ಮಾಡೋಕ್ಕಾರೆ ಮಟ್ಕೋಲ್ ಹಾಕೋಕ್ಕಾರೆ ಬೀಳಲ್ಲ ಅಂತ ಗಸಿ ಹಚ್ಕೋಬೇಕು, ಒಳ್ಳೆಯದು, ಚೆನ್ನಾಗಿ ಹಿಡಿಯುತ್ತೆ. ಮತ್ತೆ ಮಡ್ಡಿ ಹೊಡಿತಿರೋದು, ಮಡ್ಡಿ ಸುಕ್ಕ ಮಡ್ಡಿ ಆಲ್ರೆಡಿ ಮಡ್ಡಿ ಹೊಡೆಯೋದು ಕಂಪ್ಲೀಟ್ ಆಯಿತು. ಈಗ ಒಂದು ಸೈಡ್ ನಾವು ಏನು ಮೇಲೆ ಪಟ್ಟಿ ಕಟ್ಟಿದ್ವಲ್ಲ, ಆ ಪಟ್ಟಿ ಲೆವೆಲ್ಲಿಗೆ ಇದನ್ನು ತೂಕ ತಗೊಂಡು ಮಟ್ಕೊಳಕ್ಕೆ ಹೋಗ್ಬೇಕು. ತೂಕ ಬಿಡ್ತಿರೋದು. ಒಂದು ಸೈಡು ತೂಕದ ಲೆವೆಲಿಗೆ ಮಟ್ಕೋಲ್ ಮಾಡ್ಕೊಂಡ್ವಿ. ಇನ್ನೊಂದು ಸೈಡು ಸಹ ಅದೇ ಸೇಮ್ ತೂಕದ ಲೆವೆಲಿಗೆ ಮಟ್ಕೋಲ್ ಹಾಕ್ಕೊಂಡು 6 ಅಡಿ ಮಟ್ಕೋಲನ್ನ ಹಾಕೋದ್ರಿಂದ ಒಂದೇ ಮಟ್ಟವಾಗಿ ಒಂದೇ ಮಟ್ಕೋಲ್ ಲೆವೆಲಿಗೆ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ. ಮಟ್ಕೋಲ್ ಹಾಕಿದಾಗ ಪೂರ್ತಿ 100% ಫಿನಿಶಿಂಗ್ ಬರೋಲ್ಲ, ಉಳುಕಿರುತ್ತಲ್ವ. ಅದಕ್ಕೆ ಉಳುಕಿಗೆ ನಾವು ಸಾಲ್ಟ್ ಮಡ್ಡಿ ಅಂದರೆ ತಿಳಿ ಮಡ್ಡಿನ ಹೊಡೆಯೋದ್ರಿಂದ ಹೊಡೆದು ಮತ್ತೆ ನಾವು ಚಕ್ಕೆನಾರು ಹಾಕ್ಬೋದು, ಮಟ್ಕೋಲಾರು ಹಾಕ್ಬೋದು. ನೋಡಿ ಮಡ್ಡಿ ಹೊಡಿತಿರೋದು, ಎಲ್ಲೇನು ಉಳುಕಿರುತ್ತಲ್ಲ ಎಲ್ಲ ಉಳುಕನ್ನ ಮುಚ್ಕೊಳ್ಳಿ ಅಂತ. ಉಳುಕೆಲ್ಲ ಮುಚ್ಕೊಂಡು ಮಟ್ಕೋಲ್ ಹಾಕೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ. ಫಿನಿಶಿಂಗ್ ಮತ್ತು ಗಿಲಾವ್ ಗಿಲಾವ್ ಸಖತ್ತಾಗಿ ಚೆನ್ನಾಗಿ ಕಾಣ್ತಿರುತ್ತೆ. ಮತ್ತೇನು ಅವಶ್ಯಕತೆ ಏನಿಲ್ಲ. ಪುಡಿ ಹೋಗಿ ನೀಟಾಗಿ ಕರ್ನೆ ಆಡೋದ್ರಿಂದ ಫುಲ್ ನಯಸ್ ಫಿನಿಶಿಂಗ್ ಬರ್ತಾ ಹೋಗುತ್ತೆ. ನೋಡಿ, ಎಲ್ಲ ಕಡೆ ಸಿಮೆಂಟ್ ಧೂಳನ್ನ ಹಾಕ್ತಿರೋದು. ಸಿಮೆಂಟ್ ಧೂಳನ್ನ ಆ ಥರ ಹಾಕೋದ್ರಿಂದ ತಳ್ಳಗೆ ಬೀಳ್ತಾ ಹೋಗುತ್ತೆ. ಯಾವುದೇ ವೇರಿಯೇಷನ್ ಬರೋಲ್ಲ. ಮಟ್ಕೋಲ್ ಹಾಕಿದರೆ ವೇರಿಯೇಷನ್ ಗ್ಯಾಪ್ಸ್ ಕಾಣಲ್ಲ ಅಂತ ಹೋಗ್ತಾ ಇರೋದು ಸಿಮೆಂಟ್ನ. ಆಲ್ರೆಡಿ ಫಿನಿಶಿಂಗ್ ಕೊಡ್ತಾ ಇರೋದು. ಟೋಟಲ್ ಫಿನಿಶಿಂಗ್ ಮಾಡ್ಕೊಂಡು ಏನು ಮೊದಲು ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಆ ಮಾರ್ಕಿಗೆ ಕರೆಕ್ಟಾಗಿ ಕಟ್ ಮಾಡಬೇಕು. ಮತ್ತೊಂದು ಸರಿ 5 ಇಂಚಿನ ಕಡ್ಡಿ ತಗೊಂಡು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡು ಈಗ ಕಟ್ ಮಾಡ್ತಿರೋದು. ಮಟ್ಕೋಲ್ ಇಟ್ಕೊಂಡು ನೀಟಾಗಿ ಒಬ್ಬರ ಕೈಯಲ್ಲ ಆಗಲ್ಲ, ಒಬ್ಬರು ಸಪೋರ್ಟ್ ತಗೋಬೇಕು, ಹೆಲ್ಪರ್ನ. ಕಟ್ ಮಾಡ್ತಾ ಬಂದರೆ ಕಂಪ್ಲೀಟ್ ಆಗ್ತಾ ಬರುತ್ತೆ ಡಿಸೈನ್ ವರ್ಕು. ಕೆಳಭಾಗದಲ್ಲಿ ಇದನ್ನು ಕಟ್ ಮಾಡಿರೋದು. ಕಟ್ ಮಾಡ್ತೀವಲ್ವ, ಏನು ಮಡ್ಡಿ ಎಲ್ಲ ಹೊಡೆದಿತ್ವಲ್ಲ, ಆ ಮಡ್ಡಿನ ನೀಟಾಗಿ ಹೊಸ ಮಡ್ಡಿನೆಲ್ಲ ನೀಟಾಗಿ ತೆಗಿಬೇಕು. ಕರ್ನೆಯಲ್ಲಿ ತೆಗೆದು ನೀಟಾಗಿ ಬ್ರಷ್ ಹಾಕೋದ್ರಿಂದ ಮಾಡಿದ ಡಿಸೈನ್ ಸೂಪರಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ. ನೋಡಿ, ಆಲ್ರೆಡಿ ಕಂಪ್ಲೀಟ್ ಕಟ್ ಮಾಡಿ ಸಣ್ಣ ಪಟ್ಟಿಗಳೆಲ್ಲವೂ ಸಹ ಕಟ್ ಮಾಡಿ ಫಿನಿಶಿಂಗ್ ವರ್ಕ್ ಇದು. ಲಾಸ್ಟಿಗೆ ಬ್ರಷ್ ಹಾಕಬೇಕು. ಬ್ರಷ್ ಹಾಕೋದ್ರಿಂದ ಸಣ್ಣ ಹುಳುಕಾಗಿರ್ಬೋದು, ಮಟ್ಕೋಲ್ ಗಸೆ ಥರ ಸಿಗ್ತಲ್ಲ ಅದೆಲ್ಲ ಆಗ್ಬೋದು, ಒಂದೇ ಥರ ಫಿನಿಶಿಂಗ್ ಕಾಣ್ತಾ ಹೋಗುತ್ತೆ. ಹಂಗೆ ಬಿಟ್ಟರೆ ಮತ್ತೆ ಅಷ್ಟು ನೀಟಾಗಿ ಕಾಣಲ್ಲ. ನಡೆಯುವ ಒಂದು ಡಿಸೈನ್ ಸಣ್ಣದಾಗಿ ಒಂದು ಚಿಕ್ಕದಾಗಿ ಡಿಸೈನ್ ಮಾಡಿದ್ರೆ ನೋಡೋಕ್ಕೆ ಸೂಪರಾಗಿ ಕಾಣ್ತಾ ಹೋಗುತ್ತೆ ಅಂತ ಒಂದು ಡೈಮಂಡ್ ಶೇಪ್ ಡಿಸೈನ್ನ ಸೆಂಟ್ರಲ್ಲಿ ಕಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರೋದು. ಆಲ್ರೆಡಿ ಫಿನಿಶಿಂಗ್ ಕೊಟ್ಟಾಯಿತು, ಡೈಮಂಡ್ ಶೇಪ್ ಕೊಟ್ಟಾಯ್ತಲ್ವ. ಅದಕ್ಕೂ ಸಹ ಬ್ರಷ್ ಹಾಕಿದ್ರೆ ಒಂದೇ ಥರ ಕಾಣ್ತಾ ಹೋಗುತ್ತೆ. ಹೇಗಿದೆ ಡಿಸೈನ್ ವರ್ಕು ನೋಡಿ. ಒಂದು ಶೀಟ್ ಮನೆ ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿ. ಡಿಸೈನ್ ವರ್ಕ್, ಫ್ರಂಟ್ ಡಿಸೈನ್ ವರ್ಕು ನೋಡೋಕ್ಕೆ RCC ಥರ ಕಾಣುತ್ತೆ, ಬಟ್ ಶೀಟ್ ಮನೆ ಇದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.